Suprabhatam Chhatraः. Hope you have revised the last lesson. Mahakavi Kalidasah. Unit wise. Shall I repeat once again? Mahakavi Kalidasah. Kalidasah kaha? किमिति प्रसिद्धः? तस्य देशः कालः, तस्य कृतयः, जनप्रियतायाः कारणं, शैली. So unit wise if you read, nothing is difficult, children. Now today let us revise Samskrita Vani again for only the punaravartanam of the revision of the lesson Asmakam Deshah. Asmakam Deshah. Listen children, when you read lesson you must be happy. By that time you finish, oh I know everything, you should tell. How to do that? Read. Unit wise you study. Just see here. Keep aside your textbook. Asmakam Deshah Bharatavarsham. Our country is India. Asya Prachina Nama. Prachina old. What was the name for Bharata before? Aryavartaha. Okay. Then why then it became why it got the name as Bharata? You all know the story. There was a king called Dushyanta. He had a son called Bharata. Bharata was Mahan Veeraha. He was very brave. ವೀರಹ ಅಂತಂದರೆ ಎಷ್ಟು ಅಂತಂದರೆ ಅವ್ನು ಚಿಕ್ಕ ಹುಡುಗ ಇದ್ದಾಗ ಮಕ್ಕಳೆಲ್ಲ ಆಟ ಸಾಮಾನು ಜೊತೆಗೆ ಆಟ ಆಡುತ್ತವಲ್ವಾ, ಆದರೆ ಅವನಿಗೆ ಆಟಕ್ಕೆ ಸಿಂಹದ ಮರಿ ಬೇಕಿತ್ತಂತೆ. ಆ ಸಿಂಹದ ಮರಿನ ಕರೆದು ಕೂಡಿಸಿ ಬಾಯಿ ತೆಗಿ ಅಂತ ಹೇಳಿ ಅದನ್ನ ಹಲ್ಲುಗಳನ್ನು ಎಣಿಸ್ತಾ ಇದ್ದಂತೆ. ಹಿ ಯೂಸ್ ಟು ಕೌಂಟ್ ದ ಟೀತ್ ಆಫ್ ದ ಲೈವ್ ಲಯನ್ ಕಪ್. ಸೊ ವೀರಹಾಗೆ ಒಂದು ಎಕ್ಸಾಂಪಲ್. ತಸ್ಯ ನಾಮ್ನ ದೇಶಸ್ಯ ನಾಮ ಭಾರತಂ. ಸೊ ಅವನ ಹೆಸರಿನಿಂದ ನಮ್ಮ ದೇಶದ ಹೆಸರು ಭಾರತ ಅಂತ ಆಯಿತು. ದಿಸ್ ಇಸ್ ಅನ್ ಇಂಟ್ರಡಕ್ಷನ್. ನೀವೇ ಹೇಳ್ಕೊಬೋದು ನೋಡಿ, ನಮ್ಮ ದೇಶ ಭಾರತ, ಅದರ ಹಳೆ ಹೆಸರು ಏನಿತ್ತು? ಆರ್ಯಾವರ್ತ. ಭಾರತ ಯಾಕಾಯಿತು ಹೆಸರು? ದುಷ್ಯಂತನ ಮಗ ಭರತ ಬಹಳ ವೀರನಾಗಿದ್ದ, ಅವನ ನೇಮಿಂದ ನಮ್ಮ ದೇಶಕ್ಕೆ ಭಾರತ ಅನ್ನೋ ಹೆಸರು ಬಂತು. ನಾನಿಲ್ಲಿ ಕನ್ನಡ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಹೇಳಿಕೆ, ದೇರ್ ಇಸ್ ಅ ಸೇಯಿಂಗ್ ದ್ಯಾಟ್ ವೆನ್ ಯು ರೀಡ್ ಸಂಸ್ಕೃತ ಯು ರೀಡ್ ಅಲಾಂಗ್ ವಿತ್ ಯುವರ್ ರೀಜನಲ್ ಲ್ಯಾಂಗ್ವೇಜ್. ಯಾಕೆಂದರೆ ಸಂಸ್ಕೃತ ಈಸ್ ಮದರ್ ಆಫ್ ಆಲ್ ದ ಲ್ಯಾಂಗ್ವೇಜಸ್. ನೀವು ಮಾತಾಡೋ ನಿಮ್ಮ ರೀಜನಲ್ ಭಾಷೆ ಯಾವುದಾದ್ರು ಇರಲಿ, ಅದು ಕನ್ನಡ, ಮಲಯಾಳಂ, ಮರಾಠಿ ಏನೇ ಇರಲಿ, ಅದರಲ್ಲಿ 50 to 60% ವರ್ಡ್ಸ್ಗಳು ಸಂಸ್ಕೃತ ವರ್ಡ್ಗಳೇ ಇರುತ್ತೆ. ಅದು ನಿಮಗೆ ಸಂಸ್ಕೃತ ಅಂತ ಗೊತ್ತಿಲ್ಲ. ನಾನು ಹೇಳಿದಾಗ ಇಲ್ಲೇ ಬೇಕಾದರೂ ನೋಡಿ, ದೇಶ, ಪ್ರಾಚೀನ, ಪುತ್ರ, ಮಹಾನ್, ನಾಮ, ಇವೆಲ್ಲ ಸಂಸ್ಕೃತ ವರ್ಡ್ಗಳೇ. ಸೊ ಆದಷ್ಟು ರೀಜನಲ್ ಲ್ಯಾಂಗ್ವೇಜ್ ಜೊತೆಗೆ ಸಂಸ್ಕೃತವನ್ನು ಓದ್ದಾಗ ಇಲ್ಲ, ಯಾಕಂದರೆ ನೀವು ಮತ್ತೆ ಅದನ್ನು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಬೇಕು, ಇಂಗ್ಲೀಷಿಂದ ಮೀನಿಂಗ್ ಹುಡುಕಬೇಕು. ಸೊ ಎರಡೂ ಲ್ಯಾಂಗ್ವೇಜಲ್ಲಿ ಹೇಳಿರ್ತಾನೆ. ಸೊ ದಿಸ್ ಈಸ್ ಅನ್ ಇಂಟ್ರಡಕ್ಷನ್. ಫೈನ್. ನಾವು in geography you take any country, what first you do? Geographically ಅದರದ್ದು ಇಂಪಾರ್ಟೆನ್ಸ್ ಏನು, ಅದರದ ನದಿಗಳು ಯಾವುದು, ಅಲ್ಲಿಯ ವೆಜಿಟೇಷನ್ ಏನು, ಲೈಕ್ ದಟ್ ಯು ಸ್ಟಡಿ. ನೋ ಸೇಮ್ ಥಿಂಗ್ ಐ ಹ್ಯಾವ್ ಡಿವೈಡೆಡ್ ಇಂಟು ಯೂನಿಟ್ಸ್ ಅಕಾರ್ಡಿಂಗ್ ಟು ಯುವರ್ ಲೆಸನ್. ದ ಫಸ್ಟ್ ಯೂನಿಟ್ ಇಸ್ ಭೌಗೋಳಿಕ ಪರಿಚಯ. ಜಿಯೋಗ್ರಫಿಕಲಿ ಯು ಹ್ಯಾವ್ ಟು ಟೆಲ್ ವೇರ್ ಇಂಡಿಯಾ ಲೈಸ್, ಅದನ್ನು ಹೇಳಬೇಕಾಗತ್ತೆ. ಸೊ ಭಾರತಸ್ಯ ಉತ್ತರೆ ಹಿಮಾಲಯ ಪರ್ವತ, ಮೇಲೆ ಹಿಮಾಲಯ ಪರ್ವತದಿಂದ ಆರಂಭಿಸಿ ದಕ್ಷಿಣೆ ಕನ್ಯಾಕುಮಾರಿ ಪರ್ಯಂತಂ ಭಾರತಃ ವಿಸ್ತೃತಃ ಭವತಿ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಭಾರತ ಹರಡಿದೆ, ಭಾರತದ ಉದ್ದಗಲ. ದೆನ್ ಕಮಿಂಗ್ ಟು ಹಿಮಾಲಯ, ಯು ಹ್ಯಾವ್ ಯೂಸ್ಡ್ ದ ವರ್ಡ್ ಹಿಮಾಲಯ. ಸೊ ಹಿಮಾಲಯದ ಬಗ್ಗೆ ಹೇಳಬೇಕಾದ್ರೆ ಹಿಮಾಲಯ ನಗಾಧಿರಾಜ ಇತಿ ಪ್ರಸಿದ್ಧ. ನಗಾನಾಂ ಅಧಿರಾಜ. ನಗ ಅಂದರೆ ಬೆಟ್ಟ, ಪರ್ವತಗಳ ರಾಜಾನೇ ಹಿಮಾಲಯ. ಹಿಮರಜತ ಮುಕುಟಮಿವ ವಿರಾಜತೆ. ಇಟ್ ಶೈನ್ಸ್ ಲೈಕ್ ರಜತ ಮೀನ್ಸ್ ಸಿಲ್ವರ್, ಅ ಸಿಲ್ವರ್ ಮುಕುಟ ಕ್ರೌನ್. ಒಳ್ಳೆ
ಹಿಮದಿಂದ ತುಂಬಿರೋದ್ರಿಂದ ಒಳ್ಳೆ ಬೆಳ್ಳಿಯ ಕಿರೀಟದಂತೆ ಭಾರತಕ್ಕೆ ತಲೆಯ ಮೇಲೆ ಭಾರತಕ್ಕೆ ಒಂದು ಕಿರೀಟವಾಗಿ ವಿರಾಜಿಸುತ್ತದೆ. ಪ್ರಹರೀವ ಭಾರತಂ ರಕ್ಷತಿ. ಪ್ರಹರಿ ಲೈಕ್ ಎ ಸೆಕ್ಯೂರಿಟಿ ಗಾರ್ಡ್ ರಕ್ಷತಿ, ಇಟ್ ಪ್ರೊಟೆಕ್ಟ್ಸ್ ಇಂಡಿಯಾ. ಸೊ ಭೌಗೋಳಿಕ ಪರಿಚಯ ಹಿಮಾಲಯಾತ್ ಆರಭ್ಯ ದಕ್ಷಿಣೆ ಕನ್ಯಾಕುಮಾರಿ ಪರ್ಯಂತಂ. ದೆನ್ ಹಿಮಾಲಯ ನಗಾಧಿರಾಜಃ ಹಿಮರಜತ ಮುಕುಟಮಿವ ವಿರಾಜತೆ ಪ್ರಹರೀವ ಭಾರತಂ ರಕ್ಷತಿ. ಹಿಮಾಲಯ ವರ್ಣನಂ ಕುರುತ ಅಂತ ಕೇಳಿದ್ರೆ ಹೇಳ್ಬೋದು. ಹಿಮಾಲಯ ಭಾರತಸ್ಯ ಉತ್ತರೆ ಅಸ್ತಿ, ಸಹ ನಗಾಧಿರಾಜಃ ಸದಾ ಹಿಮೇನ ಆವೃತಃ ಭವತಿ, ಅತಃ ಸಹ ಹಿಮರಜತ ಮುಕುಟಮಿವ ವಿರಾಜತೆ, ಸಹ ಸರ್ವದಾ ಭಾರತಂ ಪ್ರಹರಿ ಇವ ರಕ್ಷತಿ. ದಿಸ್ ಇಸ್ ದ ಫಸ್ಟ್ ಯೂನಿಟ್. ಗೋಯಿಂಗ್ ಟು ದ ಸೆಕೆಂಡ್ ಯೂನಿಟ್ ಅಂಡ್ ಕಮಿಂಗ್ ಟು ದಕ್ಷಿಣೆ ಅಂತ ಹೇಳಿದ್ರಲ್ವ. ದಕ್ಷಿಣೆ ಸಾಗರಾಹ. ಯು ಆಲ್ ನೋ ಕನ್ಯಾಕುಮಾರಿ ಹತ್ರ 3 ಸಾಗರ. ದೇರ್ ಆರ್ 3 seas. One is ಬಂಗಾಲಕೊಲ್ಲಿ, ಬೇ ಆಫ್ ಬೆಂಗಾಲ್, ಅರಬ್ಬಿ ಸಮುದ್ರ, ದೆನ್ ಹಿಂದೂ ಮಹಾಸಾಗರ. ಇದು 3 ಸಾಗರಗಳು ಭಾರತ ಮಾತುಹು ಪಾದವು, ಭಾರತ ಮಾತೆಯ ಕಾಲುಗಳನ್ನು ಪ್ರಕ್ಷಾಲಯತಿ ತೊಳೆಯುತ್ತವೆ. ಇದನ್ನೇ ಸಂಸ್ಕೃತದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ. ಉತ್ತರಂ ಯದ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಸಮುದ್ರಗಳು, ತತ್ ಭಾರತ ವರ್ಷಂ, ದಟ್ ಈಸ್ ಇಂಡಿಯಾ, ವೇರ್ ಸಂತತಿ ಹರ್ ಚಿಲ್ಡ್ರನ್, ಭಾರತೀ ವೇರ್ ಭಾರತೀಯಾಹ ಪ್ಲೂರಲ್ ಭಾರತೀಯರು ವಾಸವಾಗಿರುತ್ತಾರೆ, ಅದೇ ಭಾರತ. ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್, ಭಾರತೆ ಪ್ರಾಕೃತಿಕ ಸೌಂದರ್ಯಂ, ದ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ. ಭಾರತದ ಪ್ರಕೃತಿ ಸೌಂದರ್ಯ. ಭಾರತದ ಪ್ರಕೃತಿ ಸೌಂದರ್ಯಂ ವಿಪುಲಂ ಅಸ್ತಿ. ಭಾರತದಲ್ಲಿ ಪ್ರಕೃತಿ ಸೌಂದರ್ಯದ ಬಗ್ಗೆ ಹೇಳೋ ಹಾಗೆ ಇಲ್ಲ, ಬೇಕಾದಷ್ಟು, ವಿಪುಲಂ ಬೇಕಾದಷ್ಟಿದೆ. ವಿಭಿನ್ನಾಃ ಋತವಃ ಅಸ್ಯ ರಮಣೀಯತಾಂ ವರ್ಧಯಂತಿ. ದ ರಮಣೀಯತಾಂ, ದ ಬ್ಯೂಟಿ ಆಫ್ ಪ್ರಾಕೃತಿಕ ಸೌಂದರ್ಯ ಈಸ್ ಇನ್ಕ್ರೀಸ್ಡ್ ಬೈ ವಿಭಿನ್ನಾಃ ಋತವಃ. ದ ಸೀಸನ್ಸ್ ಹ್ಯಾವ್ ಇನ್ಕ್ರೀಸ್ಡ್ the natural beauty of India. Coming to Sasya Shamalam, the vegetation of India, ಅಲ್ಲಿ ಹೇಗಿದೆ ಸಸ್ಯಗಳ ಸೌಂದರ್ಯ ಅಂದರೆ ರಮಣೀಯಂ, ಬ್ಯೂಟಿಫುಲ್, ನಿತ್ಯ ನೂತನಂ, ಆಲ್ವೇಸ್ ನೂತನ, ನ್ಯೂ, ಆಲ್ವೇಸ್ ಗ್ರೀನ್, ಮನೋರಂಜನಂ, ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ. ಈ ರೂಪ ಜನಾನಾಂ ಚೇತಾಂಸಿ ಆಕರ್ಷತಿ. ಈ ಒಂದು ರೂಪ ಇದೆಯಲ್ಲ, ನೀವು ಹೋಗ್ತಾನೆ, ಯು ಹ್ಯಾವ್ ಆಲ್ರೆಡಿ ವುಡ್ ಹ್ಯಾವ್ ಅಬ್ಸರ್ವ್ ವೆನ್ ಯು ಟ್ರಾವೆಲ್ ಬೈ ಟ್ರೈನ್, ವೆನ್ ಯು ಸಿ ಗ್ರೀನ್, in that green only you can see so many shades which gives chetamsi akarshati, which attracts your mind. That is the vegetation of India. Ramaniyam, nityanutanam, manoranjanam, chetamsi akarshati. So first unit bhaugolika parichaya, geographical introduction. Second unit prakrutika saundaryam. ಆಮೇಲೆ ಇಲ್ಲಿರುವ ಪ್ರಾಕೃತಿಕ ಸೌಂದರ್ಯ, ಶಿಲ್ಪಕಲಾದಿ ಚಾತುರ್ಯಂ, ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಪಾವಿತ್ರ್ಯಂ, ದ ಸ್ಯಾಂಕ್ಟಿಟಿ ಆಫ್ ದಿಸ್ ಪ್ಲೇಸ್, ಚಿತ್ತಂ ಆಕರ್ಷತಿ. ನಾಟ್ ಓನ್ಲಿ ವೆಜಿಟೇಷನ್, ದ ಗ್ರೀನರಿ ಅಟ್ರಾಕ್ಟ್ಸ್ ಅವರ್ ಮೈಂಡ್, ಬಟ್ ಆಲ್ಸೋ ಶಿಲ್ಪಕಲಾದಿ ಚಾತುರ್ಯಂ, ಪಾವಿತ್ರ್ಯಂ ಆಕರ್ಷತಿ. ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ದ ಸ್ಯಾಂಕ್ಟಿಟಿ ಆಫ್ ದ ಲ್ಯಾಂಡ್, ಆಕರ್ಷತಿ, attracts us. So you read 2 units, that is ಪ್ರಾಕೃತಿಕ ಸೌಂದರ್ಯ, ಭೌಗೋಳಿಕ ಪರಿಚಯ. Now third one, ಭಾರತಃ ಜಾತ್ಯತೀತ ದೇಶಃ. ಜಾತ್ಯತೀತ ಎಕ್ಸ್ ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಅಂದ ತಕ್ಷಣನೇ ನಿಮಗೆ ಅರ್ಥ ಆಗ್ಬಿಡತ್ತಲ್ವಾ. ಹಿಯರ್ ಪೀಪಲ್ ಆಫ್ ಆಲ್ ರಿಲಿಜಿಯನ್ ಸ್ಟೇಸ್. ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸೇ ಹಿಯರ್ ನೌ. ಪ್ರಾಚೀನ ಕಾಲಾತ್ ಧಾರ್ಮಿಕ ಸಹಿಷ್ಣುತಾ ದೃಢ ಅಸ್ತಿ. From olden days, the religious tolerance was firm in India. People
of all the religions stayed here. So Bharata Bhumihi, Punya Bhumihi, Dharma Bhumihi, Karma Bhumihi iti prasiddha. Bharata, Punya Bhumi, very sacred land. Dharma Bhumi, all religion people stay here. Karma Bhumi, and people work here. ಕರ್ಮ ಭೂಮಿಗೆ ಎಕ್ಸ್ಪ್ಲನೇಷನ್ ಬೇಕಾದಷ್ಟು ಕೊಡ್ಬೋದು. ಇಲ್ಲಿ ಕರ್ಮ ಭೂಮಿ ಅಂತಂದರೆ ನಾವು ಮಾಡುವ ಕೆಲಸದಿಂದ ಬೇರೆಯವರಿಗೆ, ಅಂದರೆ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ಅದನ್ನು ತಾವು ತಿನ್ನೋದಿಲ್ಲ, ತಮ್ಮ ಮಕ್ಕಳಿಗೋಸ್ಕರ ಮಾಡ್ತಾರಲ್ಲ ಅಂತಹ ಭೂಮಿಯನ್ನು ಕರ್ಮಭೂಮಿ ಅಂತ. ಬಾಂಡಿಂಗ್, ವಿ ಹ್ಯಾವ್ ಹಿಯರ್ ಬಾಂಡಿಂಗ್ಸ್ ಹಿಯರ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಕರ್ಮಭೂಮಿ. ಅತ್ರ ವಿಭಿನ್ನ ಪ್ರದೇಶೇಷು ಸರ್ವಧರ್ಮೀಯಾಣಾಂ ಸರ್ವಮತಾನುಯಾಯಿನಾಂ ತೀರ್ಥಕ್ಷೇತ್ರ ಪಿಲಿಗ್ರಿಮೇಜ್ ಪ್ಲೇಸಸ್ ಇದೆ. ಯಾರ ಪಿಲಿಗ್ರಿಮೇಜ್ ಪ್ಲೇಸಸ್ಸು? ಸರ್ವಧರ್ಮೀಯಾಣಾಂ ಸರ್ವಮತಾನುಯಾಯಿನಾಂ, ಆಲ್ ರಿಲಿಜಿಯನ್ಸ್, ಪೀಪಲ್ ಫಾಲೋಯಿಂಗ್ ಆಲ್ ಧರ್ಮ, ದೇರ್ ಪಿಲಿಗ್ರಿಮೇಜ್ ಪ್ಲೇಸಸ್ ಆರ್ ಇನ್ ಇಂಡಿಯಾ. ಮಂದಿರಾಣಾಂ, ಮಸ್ಜಿದಾನಾಂ, ಗುರುದ್ವಾರಾದೀನಾಂ ಸಂದರ್ಶನಂ ಧಾರ್ಮಿಕ ತೃಪ್ತಿಂ ಜನಯತಿ. Whether you go to temple, you go to mosque, you go to church, or you go to Gurudwara, Sandarshanam, the visit to these pilgrimage places gives us dharmika truptim, the religious contentment it gives us. So, sarve militva ekibhutaha vasam. ನಾವು ಎಲ್ಲರೂ ಇಲ್ಲಿ ಒಟ್ಟಾಗಿ ವಾಸಿಸುತ್ತಿದ್ದೇವೆ. ದಟ್ಸ್ ವೈ ಇಟ್ ಇಸ್ ಸೆಡ್ ಅನೇಕತಾಯಾಮಪಿ ಏಕತಾ, ಯೂನಿಟಿ ಇನ್ ಡೈವರ್ಸಿಟಿ ದೃಶ್ಯತೆ, ಯು ಕ್ಯಾನ್ ಸಿ ಇನ್ ಇಂಡಿಯಾ. ಅನೇಕತಾಯಾಮಪಿ ಏಕತಾ, ಯೂನಿಟಿ ಇನ್ ಡೈವರ್ಸಿಟಿ ಈಸ್ ಫೌಂಡ್ ಇನ್ ಇಂಡಿಯಾ. ಸೊ ಜಾತ್ಯತೀತ ದೇಶಃ, ಇಂಪಾರ್ಟೆಂಟ್ ವರ್ಡ್ಸ್, ಸರ್ವಧರ್ಮೀಯಾಣಾಂ ಸರ್ವಮತಾನುಯಾನಾಂ ತೀರ್ಥಕ್ಷೇತ್ರಾಣಿ ತೇಷಾಂ ಸಂದರ್ಶನ ಧಾರ್ಮಿಕ ತೃಪ್ತಿಂ ಜನಯತಿ. ಅನೇಕತಾಯಾಮಪಿ ಏಕತಾ, ಯೂನಿಟಿ ಇನ್ ಡೈವರ್ಸಿಟಿ ಈಸ್ ಸ್ಪೆಷಲ್ ಫೀಚರ್ ಆಫ್ ಇಂಡಿಯಾ. ಕಮಿಂಗ್ ಟು ಫೋರ್ತ್ ಯೂನಿಟ್, ಭಾರತಸ್ಯ ಪುಣ್ಯ ಸಲಿಲಾಹ. ಸಲಿಲಾ ಅಂದರೆ ನದಿಗಳು. ಭಾರತದ ಪುಣ್ಯ, ದ ಸೇಕ್ರೆಡ್ ರಿವರ್ಸ್ ಆಫ್ ಇಂಡಿಯಾ ನಿಮಗೆಲ್ಲ ಗೊತ್ತಿದೆ. ಗಂಗಾ, ಯಮುನಾ, ಸರಸ್ವತಿ, ಸರಯು, ಕೃಷ್ಣ, ಕಾವೇರಿ, ಗೋದಾವರಿ, ನರ್ಮದಾ, ಅಲಕನಂದ, ಆದಯ ಎಕ್ಸೆಟ್ರಾ. 106 ನದಿಗಳಿದೆ. ಇಂಪಾರ್ಟೆಂಟ್ ನದಿಗಳನ್ನು ಮಾತ್ರ ಹೇಳಿದೆ ಇಲ್ಲಿ. ಪುಣ್ಯ ಸಲೀಲಾಹ, ಇಲ್ಲಿ ಅಂತಹ ಪುಣ್ಯ ನದಿಗಳು ಪ್ರವಹಂತಿ, ಹರಿಯುತ್ತವೆ. ದೇಶಸ್ಯ ಕ್ಷೇತ್ರಾಣಿ ಸ್ವಜಲೇನ ಸಿಂಚತಿ, ನಮ್ಮ ಬರುವ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸನ್ನು ಇದು ನೀರಿನಿಂದ ಹಸಿರಾಗಿ ಮಾಡುತ್ತದೆ. ಸರ್ವೇ ಜನಾಃ ಭೇದ ಭಾವಂ ವಿಧಾಯ, ಇಲ್ಲಿ ಎಲ್ಲರೂ ತಮ್ಮ ಕ್ಯಾಸ್ಟ್, ರಿಲಿಜಿಯನ್ ಇದನ್ನೆಲ್ಲ ಮರೆತು ಸ್ನಾನಂ ಕುರ್ವಂತಿ, ದೇ ಬೇದ್ ಇನ್ ದ ರಿವರ್ಸ್ ಆಫ್ ಆಲ್ ದ ರಿಲಿಜಿಯನ್ ಪೀಪಲ್. ಸೊ ದಿಸ್ ಈಸ್ ಪುಣ್ಯ ಸಲೀಲಾ. ಇಟ್ ಈಸ್ ಈಸಿ ಟು ರಿಮೆಂಬರ್. ಕಮಿಂಗ್ ಟು ದ ಫಿಫ್ತ್ ಯೂನಿಟ್, ಭಾರತ ಸರ್ವಕಾರಃ, ಇಂಡಿಯನ್ ಗವರ್ನಮೆಂಟ್. What type of ruling is here? 1947 तमे वर्षे स्वातन्त्र्ययोद्धानां प्रयत्नैः स्वतन्त्रम्, India became independent because of the efforts of freedom fighters in 1947. अत्र अनेकानि राज्यानि सन्ति. There are many states here, and in state प्रादेशिकराज्यसभाः शासनं कुर्वन्ति. State wise state government will take care, and India's राजधानी, भारतस्य राजधानी दिल्ली नगरं, तत्र केंद्रीय शासनं संसदा प्राचल्यते. अल्लिंद the central government looks after the country. सर्वोपरि राष्ट्रपतिः, ಎಲ್ಲರಿಗಿಂತ number 1 citizen is the president of India, and ಭಾರತಃ ಜನತಂತ್ರಾತ್ಮಕ ಗಣರಾಜ್ಯಂ. It is a sovereign republic country, a democratic country. ಗೊತ್ತಾಯ್ತಲ್ವಾ? ಯಾವಾಗ ಸ್ವತಂತ್ರ ಬಂತು, ರಾಜ್ಯಗಳಿರೋದ್ರಿಂದ ಸ್ಟೇಟ್ ಗವರ್ಮೆಂಟ್ಸು, ಸೆಂಟ್ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಲುಕ್ ಆಫ್ಟರ್ ದ ಕಂಟ್ರಿ, ಪ್ರೆಸಿಡೆಂಟ್ ಈಸ್ ದ ಮೇನ್ ಪರ್ಸನ್,
and it is a sovereign democratic country. Okay, these are the main 5 units. To repeat it once again, you have Bhaugolika Parichayah, you have Prakrutika Saundaryam, thirdly you have Bharatah Jatyatita Deshah, fourthly you have Punya Salilaha Nadyah, fifth one Bharata Sarvakara. Children, read under these heads only. The lessons won't be difficult at all. Understood? Then, to end the lesson, a country, you are the citizens. So, naturally the question arises, Deshasya prati asmakam kartavyam. What is the duty of citizens towards country? Athava asmakam pavitram mahatvapurnam kartavyam. Mahatvapurnam. What is the main duty, motto of a citizen towards his country? There is a saying, don't ask what the country has done to you. Ask what you have done to the country. That is the main thing explained here. Bharatam asmakam janmabhumihi bharatavasinaha dhanyaha. We, the Indians, the Bharatiyas, are dhanyaha, great, because we have born in this country. Vayam parasparam militva, we all together, ನಾವು ಮಾಡಬೇಕಾಗಿರೋದು ಇಷ್ಟೇ, ನಾವೆಲ್ಲರೂ ಅಸ್ಯ ಈ ಭಾರತ ದೇಶಸ್ಯ ಉನ್ನತಿಃ ಪ್ರೋಗ್ರೆಸ್ ಆ್ಯಂಡ್ ಪ್ರಗತಿಃ ವಿಕಾಸಃ ಕರಣೀಯಃ. ಏನು ಮಾಡಬೇಕಾಗಿಲ್ಲ, ಉನ್ನತಿ ಪ್ರಗತಿ ವಿಕಾಸಃ, ನಮ್ಮ ದೇಶ ಮುಂದೆ ಬರೋ ಹಾಗೆ ನೋಡ್ಕೋಬೇಕು. ಅದರಿಂದ ಭಾರತ ವರ್ಷಂ ಸರ್ವೈಹಿ ಏವ ಅಭಿನಂದನೀಯಂ. ಎವ್ರಿ ಒನ್ ಶುಡ್ see and say that, oh, what India, the country, the great country ಅನ್ನೋ ಹಾಗೆ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೆ ಭಾರತದಕ್ಕೆ ಪ್ರೋಗ್ರೆಸ್ ಡೆವಲಪ್ ಆಗೋದಕ್ಕೆ we have to try. Okay children, to end this much you can say children, ಪ್ರಥಮಂ ದೇಶಹಿತ ಚಿಂತನಂ ತದನಂತರಂ ಸ್ವಹಿತ ಚಿಂತನಂ. ಸ್ವಹಿತ, ನಿಮ್ಮ ಚಿಂತೆನ ಮಾಡಬೇಡಿ, ಫಸ್ಟ್ ದೇಶಹಿತ ಚಿಂತನಂ. Think of the country first, then think of yourself. ಯಥಾ ವಯಂ ಅಸ್ಮಾಕಂ ಗುರುಹಂ ರಕ್ಷಂತಿ ತಥಾ ದೇಶಮಪಿ ರಕ್ಷಣೀಯಃ. ಹೇಗೆ ನಾವು ನಮ್ಮ ಮನೆಯನ್ನು ನೋಡ್ಕೊಳ್ತೇವೆ, ಹಾಗೆ ನಾವು ನಮ್ಮ ದೇಶವನ್ನೂ ರಕ್ಷಿಸಬೇಕು. ಇಟ್ ಈಸ್ ದ ಪ್ರೈಮ್ ಡ್ಯೂಟಿ ಆಫ್ ಈಚ್ ಸಿಟಿಸನ್ ಆಫ್ ದ ಕಂಟ್ರಿ ಟು ಟೇಕ್ ಕೇರ್ ಆಫ್ ಅವರ್ ಕಂಟ್ರಿ. ಸೊ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ, ಮದರ್, Janmabhoomi, motherland, is greater than heaven. This word is taken from Ramayana, children. After the war between Rama and Ravana, Rama won the battle. He wants to come back to Ayodhya. Then Vibhishana says, why do you go back to Ayodhya? Stay back only in this rich country, Sri Lanka. Then Rama says, no. Janani Janmabhoomi Swargadapi Gariyasi. Janani, mother, Janmabhoomi, motherland, is greater than heaven. So this question can be asked in part A, Prabandha, the first question. There may be 15 mark Prabandha, write Prabandha on ಭಾರತ ಅಥವಾ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಥವಾ ದುರ್ಲಭಂ ಭಾರತೆ ಜನ್ಮ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿ ಬಾರ್ನ್ ಇನ್ ಇಂಡಿಯಾ. ವೈ? ಗಿವ್ ಆಲ್ ದೀಸ್ ಪಾಯಿಂಟ್ಸ್. ಭೌಗೋಳಿಕ ಪರಿಚಯ, ದೆನ್ ಪ್ರಾಕೃತಿಕ ಸೌಂದರ್ಯಂ, ದೆನ್ ಜಾತ್ಯತೀತ ದೇಶ, ಭಾರತಸ್ಯ ಪುಣ್ಯ ಸಲೀಲಾ, ಭಾರತ ಸರ್ವಕಾರ ಅಸ್ಮಾಕಂ ಕರ್ತವ್ಯ. This is all given in the lesson, children. Now you go back to read the lesson and read. It will be very easy to you, and these question answers I have already given. So any type of question you can answer if you read this lesson like this unit wise. Okay children, again I'll give you 3, 4, 5 days time revise this lesson. Okay children, good luck.